ಕನ್ನಡ ಚಲನಚಿತ್ರ ನಟ ಕಿಚ್ಚ ಸುದೀಪ್ 53ನೇ ವರ್ಷದ ಜನ್ಮದಿನದ ಹಿನ್ನೆಲೆಯಲ್ಲಿ ಬೆಳಗಾವಿ ತಾಲೂಕಿನ ಮಾರ್ಕಂಡೆಯ ಗ್ರಾಮದಲ್ಲಿ ಸುದೀಪ್ ಅಭಿಮಾನಿಯಿಂದ ನಿರಾಶ್ರಿತ ಅಜ್ಜಿಗೆ ಮನೆ ನಿರ್ಮಾಣ ಮಾಡಿ ಮಂಗಳವಾರ ಉದ್ಘಾಟನೆ ಮಾಡಿದರು. ಚಲನಚಿತ್ರ ನಟ ಸುದೀಪ್ ಜನ್ಮದಿನದಂದು ಸುದೀಪ್ ಅಭಿಮಾನಿ ಆದಿಶೇಷ ನಾಯಕ್ ಅವರು ರತ್ನವ ಚಂದೂರ ಎಂಬ ವೃದ್ಧೆ ತನ್ನ 6 ಜನ ಮೊಮ್ಮಕ್ಕಳೊಂದಿಗೆ ವಾಸವಾಗಿದ್ಲು. ತಂದೆ ತಾಯಿಯನ್ನ ಕಳೆದುಕೊಂಡ ಮೊಮ್ಮಕ್ಕಳಿಗೆ ವೃದ್ಧೆಯೇ ಆಸರೆಯಾಗಿದ್ದಾಳೆ. ಮನೆ ಕೆಲಸ ಮಾಡಿ ಮೊಮ್ಮಕ್ಕಳನ್ನ ಸಾಕುತ್ತಿರುವ ಬಡ ಮಹಿಳೆ ಸಂಕಷ್ಟಕ್ಕೆ ಸ್ಪಂದಿಸಿದ ಆದಿಶೇಷ ಚಿತ್ರನಟ ಸುದೀಪ್ ಜನ್ಮದಿನದಂದು ಮನೆ ಉದ್ಘಾಟನೆ ಮಾಡಿದ್ದಾರೆ. ಮೊದಲಿಗೆ ನಮ್ಮ ಪ್ರೀತಿ ನೆಚ್ಚಿನ ನಾಯಕರಾದಂಥ ನಮ್ಮ ಕಿಚ್ಚ ಸುದೀಪಣ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ವಿಶೇಷ ಶುಭಾಶಯಗಳನ್ನು ತಿಳಿಸುತ್ತೇನೆ. ಕಿಚ್ಚ ಸುದೀಪಣ್ಣ ಹುಟ್ಟುಹಬ್ಬದ ಅಂಗವಾಗಿ ವರ್ಷ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಈ ವರ್ಷ ಈ ಅನಾಥ ಮಕ್ಕಳಿಗೆ ಒಂದು ಮನೆ ಕಟ್ಟಿ ಕೊಡುವಂಥ ಕಾರ್ಯಕ್ರಮ ಮಾಡೇನ್ರಿ. ಹಿಂದಿನ ವರ್ಷ ಒಂದು ಬೋರ್ವೆಲ್ ಕಾರ್ಯಕ್ರಮ ಮಾಡಿದ್ವಿ. ನಾವು ಏನಿಲ್ರಿ, ನಮ್ಗೆ ಯಾಕೆ ಈ ಥರ ನಾವು ಕೆಲಸ ಕಾರ್ಯಗಳು ಮಾಡ್ತೀವಿ ಅಂತಂದ್ರೆ ನಮ್ಮ ಕಿಚ್ಚ ಬಾಸ್ ಯಾವ ಥರ ಇರ್ತಾರೆ ಆ ಥರ ನಾವು ಇರ್ತೀವಿ ರೀ. ಮತ್ತು ನಾವು ಕಿಚ್ಚ ಬಾಸ್ ಅವ್ರ ಒಂದೊಂದು ಮಾತುಗಳು ನಾವೆಲ್ಲ ಕೇಳ್ಕೊಂಡು ಅವ್ರು ಯಾವ ಥರ ಮಾತಾಡ್ತಾರಲ್ಲ ಅವಂಗೆಲ್ಲ ಜೀವನದಾಗ ನಾವು ಅದನ್ನೆಲ್ಲ ಇದು ಮಾಡ್ಕೊಂಡು ನಾವು ಹಿಂಗೆ ಇಂಥದ ಕಾರ್ಯಕ್ರಮ ಮಾಡ್ತೀರೋಣ. ಎಲ್ಲರಿಗೂ ಹೇಳೋವಾಗ ಏನು ಬಯಸ್ತೀವಿ ಅಂತಂದ್ರೆ, ಎಲ್ಲೋ ಕೋಟಿ ಇಟ್ಟು ಕೊಡ್ಸೋಕ್ಕಿಂತ 4 ಮಂದಿ ಹೆಲ್ಪ್ ಆಗೋಂಥ ಕೆಲಸ ಮಾಡ್ರಿ, ಅನುಕೂಲ ಮಾಡ್ರಿ, ಬಡವರಿಗೆ ನೋಡ್ರಿ ಅಂತ ಹೇಳಕ್ಕೆ ಬಯಸ್ತೀನಿ ಅಣ್ಣ. ಮತ್ತು ಇನ್ನೂ ಕೆಲವೊಂದು ವಿಷಯಗಳು ಅದಾವಣ್ಣ, ಬಟ್ ಮೀಡಿಯಾ ಅದು ಮಾತಾಡಕ್ಕೆ ಸ್ವಲ್ಪ ಕಷ್ಟ ಆಗತ್ತಣ್ಣ. ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಅಣ್ಣ. ಬಟ್ ಈಗ ಕಿಚ್ಚ ಬಾಸ್ ಹುಟ್ಟುಹಬ್ಬದ ಅಂಗವಾಗಿ ಈ ಅನಾಥ ಮಕ್ಕಳಿಗೆ ಮನೆ ಕಟ್ಕೊಳ್ಳೋ ಕಾರ್ಯಕ್ರಮ ಮಾಡಿದೀವಣ್ಣ. ಸುಮಾರು ಒಂದು 9 ಮಕ್ಕಳು ಇದಾರಣ್ಣ. ಅಪ್ಪನಿಲ್ಲ ಅಮ್ಮನಿಲ್ಲ, ಸಣ್ಣ ಮಕ್ಕಳು ಇದಾರ. 2 ವರ್ಷ 3 ವರ್ಷ 4 ವರ್ಷ ಇಂಥ ಸಣ್ಣ ಮಕ್ಕಳು ಇದಾರಣ್ಣ. ಅವು ಕಡು ಬಡತನ ನೋಡಿ ನಮ್ಗೆ ಮನಸ್ಸು ತಾಳ್ದಾರಕ್ಕಾಗ್ಯಾನ. ಅವ್ರು ಕಿಚ್ಚ ಬಾಸ್ ಬರ್ತಡೇ ಅಂಗವಾಗಿ ಒಂದು ಗಿಫ್ಟ್ ಕೊಡ್ಬೇಕಲ್ಲ ಮಕ್ಕಳಿಗೆ ಮನಿ ಅಂತ ಹೇಳ್ತಾರಣ್ಣ. ಆ ಮಕ್ಕಳಿಗೆ ಮತ್ತು ಅಜ್ಜಿಗೆ ಆತನ ಅವ್ರಿಗೆ ಇವನು ಮನಿ ಕಟ್ಟಿ ಕೊಡೋ ಮುಖಾಂತರ ಒಂದು ಗಿಫ್ಟ್ ಕೊಟ್ಟೇವಣ್ಣ ಅವ್ರಿಗೆ, ಬಾಸ್ ಬರ್ತಡೇ ನಾನು. ಮನೆಯೂ ಇಲ್ಲದೆ ಸಂಕಷ್ಟ ಎದುರಿಸುತ್ತಿದ್ದ ಬಡ ಮಹಿಳೆಗೆ 1 ಗುಂಟೆ ಜಾಗದಲ್ಲಿ ಸುಸರ್ಜಿತ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ದಿಕ್ಕಿಲ್ಲದ ಜೀವಗಳಿಗೆ ಆಸರೆಯಾಗಿ ಮಾನವೀಯ ಕಾರ್ಯ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಸಿನಿಮಾ ನಟರ ಅಭಿಮಾನಿಗಳ ಅಭಿಮಾನ ಹೇಗಿರಬೇಕೆಂದು ತೋರಿಸಿಕೊಟ್ಟ ಆದಿಶೇಷನ ಕಾರ್ಯಕ್ಕೆ ಸುದೀಪ್ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಈಗ ಒಳ್ಳೇದಾಗೈತ್ರಿ. ಎಲ್ಲಾ ನಮ್ಗೆ ಪುಣ್ಯ ಮಾಡಿದಾನಪ್ಪ, ಅವ್ನ ಧರ್ಮ ಹತ್ತಲಿ, ಅವ್ನ ಪುಣ್ಯ ಬರ್ಲಿ, ಎಲ್ಲ ನಮ್ಗೆ ಒಳ್ಳೇದು ಮಾಡಿ ಕೊಟ್ಟಪ್ಪ. ನಮ್ಮನ್ನ ಹಾದಿ ಪಾಲ ಬೀದಿ ಪಾಲ ಅಡ್ಡಾಡ್ತಿದ್ವಿ ಮಕ್ಕಳ ಮರಿ ನಾವು ಅದ್ನ ಎಲ್ಲಿ ಬೇಕಾದಲ್ಲಿ ದುಡ್ಕೊಂಡು ಬಂದು ಹಾಕಿ ಜಪಾನ್ ಮಾಡಿದನ ಮಗನ. ಅಟ್ಟ ಈಗ ಎಲ್ಲಾರು ನಮ್ಗೆ ಕಳ್ಕಳಿ ಮಾಡಿ ನಮ್ಮನ್ನ ಚಂದ ಮಾಡಿ ಮನಿ ಕಟ್ಟಿ ಕೊಟ್ಟ, ನಮ್ಮನ್ನ ಚಂದವಾಗಿ ಎಲ್ಲ ಇದನ್ನ ಮಾಡಿ ಓಪನಿಂಗ್ ಮಾಡಿ ಕೊಟ್ಟ ಬಿಟ್ಟಾರ. ಮನಿ ಬೇರೆದಾರ ಮನಿ ಆಗಿದ್ದೀವಪ್ಪ. ಎಲ್ಲಿ ಅವ್ರ ಬ್ಯಾಡ ಅಂತಾರ ಅಲ್ಲಿ ಬಿಡುದ, ಮತ್ತೆ ಬೇರೆ ಕಡೆ ಹೋಗೋದ, ಹಿಂಗ ಮಾಡಿ ಬೇರೆ ಕಡೆನ ಇದ್ದೀವ್ರಿ. ಅಪ್ಪ ಅಮ್ಮ ತಿರ್ಕೊಂಡ್ 4 ವರ್ಷ ಆತ್ರಿ. 4 ವರ್ಷ ಆದ್ರ ಹಿಂಗ ಮಾಡ್ಕೊಂತ ಅಡ್ಡಾಡಿದ್ವಿ. 9 ಜನ ಅದಾವ್ರಿ. ಅಪ್ಪ ಇಲ್ರಿ, ಅಮ್ಮನೂ ಇಲ್ರಿ. ನಾನ ನೋಡ್ಕೋತೇನ್ರಿ. ನಾನ ಮಗಳ್ರಿ. ಮಕ್ಕಳ ಅಂತೇಳಿ ಎಲ್ಲಾನು ನಾನು ಮಕ್ಕಳ ಅಂತೇಳಿ ನೋಡ್ಕೋತೇನ್ರಿ. ಈಗ ಬಾಳ ವರ್ಷ ಆತ್ರಿ. ಅವ್ರ ಲಗ್ನ ಆದ್ರೂನು ಅವ್ರ ಬೇರೆದ ಮನ್ಯಾಗನ ಅದಾರ್ರಿ. ಅವ್ರ ಅವ್ವ ಅಪ್ಪ ಅದಾರ ಕರಿ, ಅವ್ರ ಅಣ್ತಂಬ್ರ ಅದಾರು. ಅವ್ರಟ್ಟ 4 ಜನ ಮನಿ ಕಟ್ಟಿದಾರ್ರಿ. ಆದ್ರ ನಮ್ಗ ಇರಾಕ ಜಾಗ ಇಲ್ಲ. ಈ ಜಾಗ ಅಟ್ ಬಂದೈತ್ರಿ ಅವ್ರ ಹೆಸರಲ್ಲೇ. ಆ ಜಾಗದಾಗ 4 ವರ್ಷ ಆತ್ರಿ. 4 ವರ್ಷ ಆತ್ರಿ. 4ನೇ ಅವ್ 3ನೇ ವರ್ಷ ಆತ್ರಿ ಅಪ್ಪ ತಿರ್ಕೊಂಡ್. ಅವ್ 4 ವರ್ಷ ರೀ, ಆಕೆ ಅವ್ 3ನೇ ವರ್ಷ ರೀ ತಿರ್ಕೊಂಡ್. ಆದ್ರಿಂದ ಅವ್ರ ಮನಿ ಕಟ್ಟಿಲ್ರಿ. ಮದ್ವಿ ಆದಾಗಿಂದ ಹಿಂಗ ಮಂದಿ ಮನಿ ಅಲ್ಲಿ ದುಡಿದ ಇಲ್ಲಿ ದುಡಿದ ತಿನ್ನೋದ ಮಾಡ್ರಿ. ಮತ್ತೀಗ ಎಲ್ಲಾ ಸತ್ ಹೋದ್ಬೇಕ ಮಕ್ಕಳೆಲ್ಲ ಅನಂತ ಆದವ್ರಿ. ಅನಂತ ಆಗ ಅಂತಲೇ ನಾನ ಇಲ್ಲಿ ನಿಂತ ಕ್ಯಾಸ ಅವನ್ನ ಜಪಾನ್ ಮಾಡಿದ್ರಿ ಸರ್. ಏನ್ರಿ ಅವ್ರೇ ಮನಿ ಕಟ್ಟಿದ ನನ್ ಕಳಕಳಿ ಮಾಡಿದನ್ರಲ್ಲ, ಅವ್ನಿಗೆ ಪುಣ್ಯ ಬರ್ಲಿ. ಅವ್ನ ಮಕ್ಕಳ ಮರಿಗೆ ಇನ್ನ ಮಟ್ಟ ಏನ ಆಗೋದು ದೇವ್ರ ಇನ್ನ ಅಟ್ ಒಳ್ಳೇದ್ ಮಾಡ್ರಿ. ನನ್ನ ಹೆಸರು ರತ್ನವ ಚಂದೂರಿ. ನಾನು ಒಂದು ಊರಿಂದ ಊರಿಗೆ ಮಗಳನ್ನ ಕೊಟ್ಟೇನ್ರಿ. ಮಗಳು ಕೊಟ್ಟದ ತಪ್ಪಿಗಾಗಿ ನಾನು ರಾಜಿ ರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ.